ಆಲ್ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತು ಸಂಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ. ವ್ಲಾಗ್ ಇಷ್ಟ ಆಗ್ತದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆಯಿತಾ. ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಮಾರ್ನಿಂಗ್. ನಾನು ಪೂಜೆಗೆ ಹೋಗಲಿಲ್ಲ. ಪೂಜೆಗೆ ಯಾಕೆ ಹೋಗಲಿಲ್ಲ ಅಂದರೆ ನಾನು ಹೆಚ್ಚಾಗಿ ಹೋಗಲ್ಲ, ಮಲಗಿರಲಿಲ್ಲ, ನಾನು ಎದ್ದಿದ್ದೆ ಬೇಗನೆ. ಪೂಜೆಗೆ ಹೋದರೆ ಈ ಮಕ್ಕಳನ್ನ ಕರ್ಕೊಂಡು ಹೋದರೆ ಜಾತ್ರೆಗೆ ಹೋದಾಗೆ ಆಗ್ತದೆ. ಅಂದರೆ ಸ್ಪೆಷಲಿ ನಮ್ಮ ಡೇಲನ್ನು ಕುತ್ತಲ್ಲಿ ಕೂತ್ಕೊಳ್ಳೋದಿಲ್ಲ, ಓಡಾಡೋದು. ಚರ್ಚಿದು ಗ್ರೌಂಡ್ ನೋಡುವಾಗ ಖುಷಿ ಆಗ್ತದೆ, ಮತ್ತು ಪಾರ್ಕಿಂಗ್ ಲಾಟಲ್ಲಿ ಪಾರ್ಕ್ ಮಾಡಿರುವಂಥ ಕಾರ್ಸನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ ಅವನಿಗೆ. ಹಾಗೆ ಎಲ್ಲ ಕಡೆ ಓಡಾಡ್ತಾನೆ, ನಮಗೂ ಡಿಸ್ಟ್ರಾಕ್ಷನ್, ಅವನನ್ನು ನಿಂತ್ಕೊಂಡು ನೋಡುವ ಬೇರೆಯವರಿಗೆ ಸಹ ಡಿಸ್ಟ್ರಾಕ್ಷನ್. ಹಾಗೆ ನನ್ನ ಅಪರೂಪಕ್ಕೆ ಒಮ್ಮೆ ಹೋಗುವಂಥದ್ದು. ಕಳೆದ ವಾರದಲ್ಲಿ ಹೋಗಿದ್ದೆ ನಾನು, ಹಾಗೆ ಈ ವಾರದಲ್ಲಿ ಹೋಗಲಿಲ್ಲ. ರಾತ್ರಿ ಕೂಡ ಮಲಗಲಿಲ್ಲ. ಡೇಲನ್ನು ತುಂಬ ಹಠ ಮಾಡ್ತಾಯಿದ್ದ, ತುಂಬ ಕಿರಿಕಿರಿ ಮಾಡ್ತಾಯಿದ್ದೆ. ಏನೋ ಪ್ರಾಬ್ಲಮ್ ಗೊತ್ತಿಲ್ಲ ನನಗೆ ಏನಂತ ಹೇಳಿ. ಅವನಿಗೆ ಏನೋ ಆಗ್ತದೆ ಕಾಣ್ತದೆ ರಾತ್ರಿ, ಅಂದರೆ ಏನೋ ಒಂದು ಸಮಾಧಾನ ಇಲ್ಲ. ಶು ಶು ಬಾ, ಇಲ್ಲಿ ರೋಡ್ ಸೈಡಲ್ಲಿ ಮನೆ ಆಗಿ ಉಂಟಲ್ಲ, ಬೆಕ್ಕಿದು ಮತ್ತು ಬೀದಿ ನಾಯಿಗಳದ್ದು ತುಂಬ ಉಪದ್ರ. ಒಂದು ಹುಡುಗಿ ನಾಯಿ ಉಂಟು, ಬಂದು ನೋಡ್ತಾ ಉಂಟು ನಮ್ಮ ನಾಯಿಯನ್ನು. ಹಾಗೆ ಅವನು ಸಹ ರಾತ್ರಿ ಮಲಗಲಿಲ್ಲ. ಹಾಗೆ ನಂದು ಕೂಡ ಸರಿ ನಿದ್ದೆ ಆಗಲಿಲ್ಲ. ಮತ್ತು ಸಿಯಾನ್ಗೆ ನಾಳೆಯಿಂದ ಎಕ್ಸಾಮ್, ನಾಳೆ ಮಂಡೇ, ನಾಳೆಯಿಂದ ಎಕ್ಸಾಮ್. ಎಂತ ಕಲಿತಾಗಲಿಲ್ಲ. ಒಂದು ವಾರದಿಂದ ಕಲೀಲಿಕ್ಕೆ ಅಂತ ಕಳಿಸ್ತಾ ಇದ್ದಾರೆ, ಆದರೆ ನನಗೆ ಕಲಿಸಲಿಕ್ಕೆ ಸಹ ಟೈಮ್ ಆಗ್ತಾ ಇರಲಿಲ್ಲ. ಮಗುವಿಗೆ ಸಹ ಸ್ವಲ್ಪ ಎಲ್ಲ ಹುಷಾರಿರಲಿಲ್ಲ, ನಾವು ಕೂಡ ಇರಲಿಲ್ಲ, ಮಂಗಳೂರೆಲ್ಲ ಹೋಗಿದ್ವಿ ಅಲ್ಲ. ಹಾಗೆ ಇವತ್ತು ಕಲಿಸಬೇಕು ಅಂತ ಹೇಳಿ ಅಂದ್ಕೊಂಡೆ. ಮಧ್ಯಾಹ್ನ ಒಂದು ಫಂಕ್ಷನ್ ಉಂಟು, ಸಂಜೆ ಒಂದು ಕಡೆ ಹೋಗ್ಲಿಕ್ಕೆ ಉಂಟು. ಹಾಗೆ ಇನ್ನು ಯಾವಾಗ ಎಂತ ಮಾಡೋದು ಅಂತ ಗೊತ್ತಿಲ್ಲ. ಹಾಗೆ ನಾನು ಮತ್ತು ನನ್ನ ಚಿಕ್ಕವರಿಬ್ಬರು ಮಕ್ಕಳು ಮನೆಯಲ್ಲಿರ್ತೀವಿ. ಇನ್ನು ಇವಾಗ ಬ್ರೇಕ್ಫಾಸ್ಟಿಗೆ ಬ್ರೆಡ್ ಉಂಟು, ನಾನು ಅದನ್ನೇ ತಿನ್ನುವಂಥದ್ದು ಸಂಡೇ. ಹಾಗೆ ಇವಾಗ ಹೊರಗೆ ವೆದರ್ ನೋಡಲಿಕ್ಕೆ ಚಳಿಗೆ ಇರಬೇಕು, ಮೇ ಬಿ ಮೋಡ ಮಳೆ ಬರುವ ಹಾಗೆ. ಹೀಗೆ ಇದ್ದರೆ ಸ್ವಲ್ಪ ಖುಷಿ ಆಗ್ತದೆ ಸ್ವಲ್ಪ ಹೊತ್ತು. ಮತ್ತು ಸೆಕೆ ಅಲ್ವಾ ತುಂಬ ಮಧ್ಯಾಹ್ನ ಎಲ್ಲ ಆಗುವಾಗ. ಇಲ್ಲಿ ಬೇಕಾದಷ್ಟು ನವಿಲುಗಳಿದೆ ಆಯಿತಾ. ಆಚೆ ಸೈಡ್ ನಮ್ಮ ಮನೆ ಆಚೆ ಹತ್ತಿರದ ಪ್ಲಾಟ್ ಉಂಟಲ್ಲ, ಅದರಲ್ಲಿ ಖಾಲಿ ಮನೆ ಒಂದುಂಟು. ಮಳೆಗಾಲದಲ್ಲಿ ಅಂತೂ ನವಿಲುಗಳಿದ್ದದ್ದೇ ಅಲ್ಲಿ ಮಳೆಗೆ ಅದರಲ್ಲಿ ಕೂರ್ತಾಯಿತ್ತು. ಮತ್ತು ನಮ್ಮ ಮನೆಯ ಮುಂದೆ ಕೂಡ ಒಂದು ಮನೆ ಇದೆ, ಅಂಡರ್ ಕನ್ಸ್ಟ್ರಕ್ಷನ್ ಇರುವಂಥದ್ದು. ಸೊ ಆ ಮನೆಯಲ್ಲಿ ಕೂಡ ನವಿಲುಗಳ ವಾಸ ಇದ್ದಂಥದ್ದು. ಮಳೆಗಾಲದಲ್ಲಿ ಗಾಳಿಯೆಲ್ಲ ಬರುವಾಗ ಅದಕ್ಕೆ ಈ ತೆಂಗಿನ ಮರದ ಮೇಲೆ ಕೂತ್ಕೊಳ್ಳಿಕ್ಕೆ ಕಷ್ಟ ಅಲ್ಲ, ಹಾಗೆ ಅಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದಂಥದ್ದು. ನಾನು ಯಾವಾಗಲೂ ಹೀಗೆ ಬೆಳಿಗ್ಗೆ ಎದ್ದು ದೇವರಿಗೆ ಹೂ ಇಡೋದು ಅಂಥದ್ದು ಅಭ್ಯಾಸ ಇಲ್ಲ. ಆದರೆ ಇವತ್ತು ಹೂ ಕಾಣಿಸ್ತು ಅಂತ ಹೇಳಿ ಹೇಗೂ ಪೂಜೆಗೂ ಹೋಗಲಿಲ್ಲ. ಹಾಗೆ ನಾನು ಒಂದು ಹೂ ಇಟ್ಟು ಸ್ವಲ್ಪ ಪ್ರೇಯರ್ ಆದರೂ ಮಾಡ್ತೇನೆ ಅಂತ ಹೇಳಿ ಸ್ವಲ್ಪ ಹೂವನ್ನು ತೆಕ್ಕೊಂಡು ಬಂದೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಭ್ಯಾಸ ಅಲ್ಲ. ಹಾಗೆ ನಾನು ಬೆಳಿಗ್ಗೆ ಎದ್ದಾಗ ನನ್ನದೊಂದು ಡೈಲಿ ಪ್ರೇಯರ್ ಇದೆ, ಅದನ್ನು ಮಾತ್ರ ನಾನು ಮುಂಚೆಯಿಂದ ಕೂಡ, ನಾನು ಹಾಸ್ಟೆಲಲ್ಲಿರುವಾಗ, ನಾನು ಚಿಕ್ಕವಳಿರುವಾಗಿಂದ ಮಾಡ್ತಾಯಿದ್ದ ಒಂದು ಪ್ರೇಯರ್ ಇದೆ, ಅದನ್ನು ಮಾಡಿ ನಾನು ಎದ್ದೊಳ್ಳುವಂಥದ್ದು. ಏನಿಲ್ಲ ಅದರಲ್ಲಿ, ಜಸ್ಟ್ ಇವತ್ತಿನ ದಿನ ಕೊಟ್ಟದಕ್ಕೆ, ಹಿಂದಿನ ದಿನ ನನಗೆ ಒಳ್ಳೆಯದಾಗಿದ್ದದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಹೇಳುವಂಥದ್ದಷ್ಟೇ. ಇಲ್ಲಿ ನೋಡ್ಬೋದು ಹೇಗೆ ಮಲಗಿದ್ದಾನೆ ಅಂತ ಹೇಳಿ, ಯಾವ್ಯಾವುದೋ ಡೈರೆಕ್ಷನಲ್ಲಿ ಹೇಗೆಗೋ ಮಲ್ಕೊಂಡಿದ್ದಾನೆ. ಯಾಕೆಂದರೆ ರಾತ್ರಿ ಇಡೀ ನಿದ್ದೆ ಇಲ್ಲ, ಹಾಗೆ ಗಟ್ಟಿ ನಿದ್ದೆ. ಇವಾಗ ಚಿಕ್ಕದು ಸಹ ಇವಾಗ ಸೈಡ್ ತಿರುಗಿ ಮಲಗುವಂಥದ್ದು ಜಾಸ್ತಿ, ಹಾಗೆ ಈಗ ಕಟ್ಟೋದೆಲ್ಲ ಇಲ್ಲ. ಇಲ್ಲಿ ನಾನು ಪಾಸ್ತಾವನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ನಾನಿಲ್ಲಿ ಯೂಸ್ ಮಾಡಿರುವಂಥದ್ದು ಡಿಸಾನೋದ ಡ್ಯೂರಮ್ ವೀಟ್ ಪಾಸ್ತಾವನ್ನು. ಇದು ಡಿಸಾನೋದ ಪಾಸ್ತಾ, ಇದು ಡ್ಯೂರಮ್ ವೀಟಿಂದ ಮಾಡಿರುವಂಥದ್ದು. ಇದರಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್, ಎಡಿಟಿವ್ಸ್ ಏನು ಕೂಡ ಇರೋದಿಲ್ಲ. ಹಾಗೆ ಇದು 100% ವೆಜಿಟೇರಿಯನ್ ಕೂಡ, ಮತ್ತು ಯಾವುದೇ ರೀತಿಯಾದಂಥ ಕೊಲೆಸ್ಟ್ರಾಲ್, ಟ್ರಾನ್ಸ್ಫ್ಯಾಟ್ ಏನು ಕೂಡ ಇರೋದಿಲ್ಲ. ಹಾಗಾಗಿ ನೀವು ಧೈರ್ಯವಾಗಿ ಯೂಸ್ ಮಾಡ್ಕೊಳ್ಬೋದು. ಈ ಒಂದು ಪಾಸ್ತಾ ಬಳಸಿ ಮಾಡಿರುವಂಥ ರೆಸಿಪೀಸ್ ಆಲ್ರೆಡಿ ನನ್ನ ಚಾನಲಲ್ಲಿದೆ, ನೀವು ಚೆಕ್ ಮಾಡ್ಬೋದು. ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಚೆಕ್ ಮಾಡಿ ಬೈ ಮಾಡ್ಬೋದು. ಸಂಡೇ ನನ್ನ ಗೋ ಟು ಬ್ರೇಕ್ಫಾಸ್ಟ್ ಏನು ಅಂತ ಹೇಳಿ ಇವತ್ತು ತೋರಿಸ್ತೇನೆ, ಅದರ ರೆಸಿಪಿ ಕೂಡ ನಿಮಗೆ ತೋರಿಸ್ತೇನೆ. ಮೈಕ್ರೋ ಓವನ್ ಒಳಗೆ ಬ್ರೆಡ್ಡನ್ನು ಇಡುವಂಥದ್ದು. ಯಾಕೆಂದರೆ ರಾತ್ರಿ ಒಂದು ಬೆಕ್ಕು ಬರ್ತದೆ, ದೊಡ್ಡ ಸಂತೆ ಬೆಕ್ಕಿದೊಂದು. ಒಂದು ಗಂಡು ಬೆಕ್ಕುಂಟು, ಇನ್ನೊಂದು ಹೆಣ್ಣು ಬೆಕ್ಕು ಮರಿ ಹಾಕಿದೆ. ಅದಕ್ಕೆ ತಿನ್ನಲಿಕ್ಕೆ ಹಾಕ್ತಾರೆ, ಎಲ್ಲರ ಮನೆಯಲ್ಲಿ ಕೂಡ ತಿನ್ನಲಿಕ್ಕೆ ಹಾಕ್ತಾರೆ, ಮರಿ ಉಂಟು ಅಂತ ಹೇಳಿ. ಅದು ಅದರಲ್ಲಿ ಅನ್ನದ ಒಟ್ಟಿಗೆ ಹಾಕಿದ ಮಾಂಸ ಮೀನಿದ್ರೆ ಅದನ್ನು ತಿಂದು ಅನ್ನ ಅಲ್ಲೇ ಬಿಟ್ಟು ಹೋಗ್ತದೆ. ಅದಕ್ಕೆ ಅನ್ನ ಬೇಡ ತಿನ್ನಲಿಕ್ಕೆ. ಹಾಗೆ ನಮ್ಮ ನಾಯಿಗೆ ನಾವು ವೇಸ್ಟೇಜ್ ಎಲ್ಲ ಕುಕ್ ಮಾಡಿಟ್ಟರೆ ಅದನ್ನು ಕೂಡ ತಿಂದು ಹೋಗ್ತದೆ ರಾತ್ರಿ. ಹಾಗೆ ಎಲ್ಲದನ್ನು ತೆಗೆದಿಟ್ಟು ಮಲಗಬೇಕು.
ಇಲ್ಲಿ ನಾನು ಬೆಳಿಗ್ಗೆನೇ ಅಕ್ಕಿಯನ್ನು ನೆನೆಲಿಕ್ಕೆ ಹಾಕ್ತಾಯಿದ್ದೇನೆ ಕಡುಬು ಮಾಡಲಿಕ್ಕೆ ಅಂತ ಹೇಳಿ. ಈಗ ರಾತ್ರಿ ನಮಗೆ ಒಂದು ಕಡೆ ಹೋಗಲಿಕ್ಕಿದೆ ಅಲ್ಲ, ಹಾಗೆ ಹೋಗಿ ಬಂದು ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡೋದು ಕಷ್ಟ. ಹಾಗೆ ನಾನು ಸ್ವಲ್ಪ ಈ ಸೊಸೈಟಿಯ ಕುಚಲಕ್ಕಿ ಸಿಗ್ತದಲ್ಲ, ಅದನ್ನು ಕುಚಲಕ್ಕಿ ಹೇಳೋದು ಕಾಣ್ತದೆ, ನಮ್ಮದ್ರಲ್ಲಿ ಉಕ್ಕಡೋತ ಅಂತ ಹೇಳ್ತಾರೆ, ಅದನ್ನು ಬಾಯ್ಲ್ಡ್ ರೈಸ್ ಟೈಪ್ ಇದು, ಅದನ್ನು ಹಾಕಿದ್ದೇನೆ ನೆನೆಲಿಕ್ಕೆ. ಖಾಲಿ ಅದನ್ನು ಮಾತ್ರ ಹಾಕೋದು ನಾನು. ಹಾಗೆ ಅದನ್ನು ನೆನೆಲಿಕ್ಕೆ ಬೆಳಿಗ್ಗೆನೇ ಹಾಕಿದ್ದೇನೆ. ಮಧ್ಯಾಹ್ನ ಆಗುವಾಗ ಕಡುಬೆಲ್ಲ ರೆಡಿ ಮಾಡ್ತೇನೆ ಅಂತ. ನಾನು ಹೋಗೋದಿಲ್ಲ ಫಂಕ್ಷನಿಗೆ ಮಧ್ಯಾಹ್ನದ್ದು. ಅತ್ತೆ ಮಾವ ಹಸ್ಬೆಂಡ್ ಯಾರು ಹೋಗ್ತಾರೆ ಗೊತ್ತಿಲ್ಲ ನನಗೆ. ಹಾಗೆ ನಾನು ಟೋಸ್ಟ್ ಮಾಡುವಂಥದ್ದು ಬ್ರೆಡ್ಡನ್ನು, ಅದಾದ ನಂತರ 1 ಅಥವಾ 2 ಮೊಟ್ಟೆಯನ್ನು ಹಾಕಿ ತಿಂತೇನೆ. ಈಗ ಇನ್ನೂ ಕೂಡ ಇವನು ಡೇಲನ್ ಎದ್ದೊಳ್ಳಿಲ್ಲ ಅಲ್ಲ, ಹಾಗೆ ಮಗು ಸಹ ಎದ್ದೊಳ್ಳಿಲ್ಲ. ಹಾಗೆ ನಾನು ನನ್ನ ಬ್ರೇಕ್ಫಾಸ್ಟಿದು ಕೆಲಸವನ್ನು ಫಸ್ಟ್ ಮಾಡ್ಕೊಳ್ತೇನೆ ಅಂತ ಬಂದಿದ್ದೇನೆ. ನಾನಿಲ್ಲಿ ಸ್ವಲ್ಪ ಬಟರನ್ನು ತುಂಬ ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ನೀವು ಬಟರನ್ನು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕ್ಕೊಳ್ಬೋದು. ಮತ್ತು ಈ ರೆಸಿಪಿ ಮಾಡುವಾಗ ಉಂಟಲ್ಲ, ಇದಕ್ಕೆ ಸ್ವಲ್ಪ ಜಾಸ್ತಿ ಬಟರ್ ಹಾಕಿದರೆ ಮಾತ್ರ ನಿಮಗೆ ರೆಸಿಪಿ ಅಲ್ಲ, ಇದೊಂದು ಜಸ್ಟ್ ಒಂದು ಟೋಸ್ಟ್ ಆದರೆ ಅದು ಈ ರೀತಿಯಲ್ಲಿ ಸ್ವಲ್ಪ ಜಾಸ್ತಿ ಬಟರ್ ಹಾಕಿದರೆ ಮಾತ್ರ ಒಂದು ಅಥೆಂಟಿಕ್ ಟೇಸ್ಟ್ ಬರುವಂಥದ್ದು. ಹಾಗೆ ನಾನು ಬ್ರೆಡ್ಡನ್ನು 4 ಸ್ಲೈಸ್ ತಗೊಂಡಿದ್ದೇನೆ. ಅದನ್ನು ಹೀಗೆ ಬಟರ್ ಹಾಕಿ 2 ಸೈಡ್ ಸ್ವಲ್ಪ ಬಿಸಿ ಮಾಡ್ತೇನೆ. ತುಂಬ ಕಪ್ಪಾಗಿ ಅಥವಾ ಗಟ್ಟಿಯಾಗೋ ಹಾಗೆ ನಾನು ಟೋಸ್ಟ್ ಮಾಡ್ಕೊಳ್ಳೋದಿಲ್ಲ, ಜಸ್ಟ್ ಬಟರಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳುವಂಥದ್ದು ಅಷ್ಟೇ. ಅದಾದ ನಂತರ ಸೇಮ್ ಪ್ಯಾನಿಗೆ ನಾನಿಲ್ಲಿ 2 ಎಗ್ಗನ್ನು ಹಾಕ್ತಾಯಿದ್ದೇನೆ. ಬ್ರೆಸ್ಟ್ ಫೀಡ್ ಮಾಡುವಾಗ ಅಂತಲ್ಲ, ಪ್ರೋಟೀನ್ ಬೇಕೇ ಬೇಕು. ಹಾಗೆ ನಾನು ಬ್ರೆಡ್ ಮಾತ್ರ ತಿಂದರೆ ಬೇಗ ಹಸಿವಾಗ್ತದೆ. ಹಾಗೆ 2 ಮೊಟ್ಟೆಯನ್ನು ಹೀಗೆ ಕ್ರ್ಯಾಕ್ ಮಾಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಹೀಗೆ ಕಟ್ ಮಾಡಿ ಸಪ್ರೇಟ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಬಟರಲ್ಲಿ ಮಾಡುವಾಗ ಒಂದು ಒಳ್ಳೆ ಟೇಸ್ಟ್ ಬರ್ತದೆ. ಹಾಗೆ ನಾನು ಬಟರ್ನ ಯೂಸ್ ಮಾಡೋದು, ಯಾವಾಗಲೂ ನಾವೇನು ಯೂಸ್ ಮಾಡೋದಿಲ್ಲಲ್ಲ, ಅಪರೂಪಕ್ಕೆ ಯೂಸ್ ಮಾಡುವಂಥದ್ದು. ಹಾಗೆ ನನಗೆ ಮತ್ತು ನಾನಿವಾಗ ಯಾವುದಕ್ಕೂ ಟೆನ್ಷನ್ ಮಾಡೋದಿಲ್ಲ, ದಪ್ಪ ಆಗ್ತೇನೆ ಸಪುರ ಆಗ್ತೇನೆ ಅಂತೆಲ್ಲ. ನನಗೆ ಈಗ ಹೊಟ್ಟೆಗೆ ಹಸಿವಾಗ್ತಾ ಉಂಟು, ನಾನು ತಿನ್ನೋದು ಗಟ್ಟಿ ತಿನ್ನೋದೇ. ಮಗುವಿಗೆ ಫೀಡ್ ಕೊಡುವಾಗ ಎಷ್ಟಿದ್ರೂ ಸಾಲಲ್ಲ. ಇಡೀ ದಿನ ದನದ ಮುಂದೆ ಮೇವಿಟ್ಟರೆ ಹೇಗೆ ಮೇಯ್ತಾನೇ ಇರ್ತದೆ ನೋಡಿ, ಹಾಗೆಯೇ ಇವಾಗ ನಾವು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಕೂಡ. ಸಪುರ ಆಗಲಿಕ್ಕೆ ಇನ್ನು ಲೈಫ್ ಟೈಮ್ ಫುಲ್ ಇದೆ, ಲೈಫ್ ಲಾಂಗ್ ನಮಗೆ ಸಪುರ ಆಗಲಿಕ್ಕೆ ಏನು ಬೇಕಾದರೂ ಮಾಡ್ಕೊಳ್ಬೋದು. ಆದರೆ ಈಗ ಕ್ವಾಲಿಟಿ ಆಫ್ ಮಿಲ್ಕ್ ಮತ್ತು ಮಗುವಿನ ಹಂಗರನ್ನು ಸ್ಯಾಟಿಸ್ಫೈ ಮಾಡೋದು ಅಷ್ಟೇ ನಮ್ಮ ಒಂದು ಟಾರ್ಗೆಟ್ ಆಗಿರಬೇಕು. ಒಂದು ಹೇಳೋ ಮಾತಿದೆ, ಮಕ್ಕಳು ತಾಯಿ ಊಟ ತಿನ್ನುವಾಗನೇ ಎದ್ದೊಳ್ಳುವಂಥದ್ದು. ಯಾಕೆಂತ ಹೇಳಿದರೆ ದೇವರು ತಾಯಿಯಂದ್ರ ತಾಳ್ಮೆಯನ್ನು ಪರೀಕ್ಷೆ ಮಾಡೋದು ಅಂತ ಹೇಳಿ. ಅದು ಯಾವಾಗಲೂ ಸತ್ಯ ಆಗ್ತದೆ. ಹೆಚ್ಚಾಗಿ ನನ್ನ ಜೊತೆ ಎಲ್ಲ ಮದರ್ಸ್ ಕೂಡ ರಿಲೇಟ್ ಮಾಡ್ಕೊಳ್ಬೋದು. ನಾನಿವಾಗ ಒಂದು ಬೈಟ್ ತಗೊಂಡಂಥದ್ದಷ್ಟೇ, ಆದರೆ ನನಗೆ ನೆನಪಾಯ್ತು ಅಲ್ಲಿಂದ ಬಂದು ಕೂತ್ಕೊಳ್ಳುವಾಗ ಎಲ್ಲಿಯಾದರೂ ಎದ್ದರೆ ಇವನು ಬಿಸಿ ಟೋಸ್ಟ್ ಬಿಸಿ ಕಾಫಿ ಸಹ ಈಗ ಆರಿ ಹೋಗ್ತದೆ ಅಂತ ಹೇಳಿ. ಹಾಗೆ ಹೇಳಿದ ಕೂಡಲೇ ಎದ್ದಿದ್ದಾನೆ. ಮೇಲಿಂದ ಮೇ ಬಿ ಟ್ರೈನಿಂಗ್ ಕೊಟ್ಟೇ ಕಳಿಸೋದಿರಬೇಕು ದೇವರು, ಈ ರೀತಿಯಲ್ಲಿ ನೀನು ಟೆಸ್ಟ್ ಮಾಡಬೇಕು ಮಮ್ಮಿಗೆ ಅಂತ. सत्य सांग, ब्रेकफास्ट अम्म करता मन मग तू उठलोय वय ब्रेकफास्ट करता मन उठलो मग फस्ट बाईट कान घेतानंतर उठलो ने होय. कोणी शिकवून देऊनचे तेंबुरा? मामी बुश्य करताना उठाजे, मामी शुशू करताना उठाजे, आमाम खाताना उठाजे, मम्मी ताती करताना उठाजे. होय, कोणी शिकवून बाबा? पूरा ट्रेनिंग देऊन दर्शने उपादले करीजेने मम्मीक उपादले करीजेने वही वही गे गुड मॉर्निंग माय शांता बेबी, गुड मॉर्निंग, गुड मॉर्निंग. ಮಗುವಿಗೆ ಎಷ್ಟು ತಿಂಗಳು ಅಂತ ಹೇಳಿ ಕಾಮೆಂಟ್ ಬರ್ತಾ ಇರ್ತದೆ. ಮಗುವಿಗೆ ಈಗ ಈ ತಿಂಗಳ 15th ಬಂದರೆ, ಜನವರಿ 15th ಬಂದರೆ 4 ಮಂತ್ಸ್ ಆಗ್ತದೆ, ಕಂಪ್ಲೀಟ್ ಆಗ್ತದೆ. ಅವನು 15th ಅವನಲ್ವ, ಸೆಪ್ಟೆಂಬರ್ 15th ಅವನು. ಹಾಗೆ ಅವನ ವೆಯ್ಟ್ 6.3 kgs ಇದ್ದಾನೆ. ಅವನಿಗೆ ಮಧ್ಯದಲ್ಲಿ ಸ್ವಲ್ಪ ಎಲ್ಲ ಸ್ಕಿನ್ ಇದೆಲ್ಲ ಪ್ರಾಬ್ಲಮ್ ಆಗಿ ಅವನು ಕರೆಕ್ಟಾಗಿ ಫೀಡೆಲ್ಲ ತಗೊಳ್ತಾ ಇರಲಿಲ್ಲ. ಹಾಗಾಗಿ ತುಂಬ ಇನ್ಕ್ರೀಸ್ ಆಗಲಿಲ್ಲ, ಬಟ್ ಸ್ಟಿಲ್ ಓಕೆ, ಏನು ತೊಂದರೆ ಇಲ್ಲ. ಒಂದು ಅಂಡರ್ ವೆಯ್ಟ್ ಏನಿಲ್ಲ, ಕರೆಕ್ಟಾಗೇ ಇದ್ದಾನೆ. ಹಾಗೂ ಆ್ಯಕ್ಟಿವ್ ಇದ್ದಾನೆ, ಮೇಯ್ನ್ ಅದು ಬೇಕಾಗಿರುವಂಥದ್ದು. ಆ್ಯಕ್ಟಿವ್ ಇದ್ದಾನೆ, ಕೌಚಿ ಬೀಳ್ತಾನೆ. ಈಗ ರಾತ್ರಿಯೆಲ್ಲ ಕೌಚಿಯೇ ಮಲಗುವಂಥದ್ದು, ಕೌಚಿ ಬೀಳ್ತಾನೆ. ಆದರೆ ಹಿಂದೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತು ನಾನು ಮೊದಲೇ ಹೇಳ್ತೇನೆ, ನನ್ನ ಮಗು 3.5 ತಿಂಗಳಿಗೆ ಕೌಚಿ ಬಿದ್ದ, ಅಥವಾ ನನ್ನ ಮಗುವಿಗೆ 4 ತಿಂಗಳಾಗ್ತಾಯಿದೆ ಕೌಚಿ ಬೀಳ್ತಾನೆ ಅಂತ ಹೇಳಿ ನೀವು ಟೆನ್ಷನ್ ಮಾಡಬೇಕಂತ ಇಲ್ಲ.
ಇದೇ ನಾನೇ ಜನ್ಮ ಕೊಟ್ಟಂಥ ನನ್ನ ಮೊದಲನೇ ಮಗು 5ನೇ ತಿಂಗಳಿಗೆ ಕೌಚೆ ಬಿದ್ದಂಥದ್ದು. ಪ್ರತಿಯೊಂದು ಮಕ್ಕಳು ಅವರ ಒಂದು ಮೈಲ್ ಸ್ಟೋನ್ಸ್ ಅಚೀವ್ ಮಾಡುವ ರೀತಿ, ಅದರ ಒಂದು ಟೈಮ್ ತಗೊಳ್ಳುವಂಥ ಟೈಮ್ ಪ್ರತಿಯೊಂದು ಡಿಪೆಂಡ್ ಆಗ್ತದೆ. ಮಕ್ಕಳು ಹೆಲ್ದಿ ಇದ್ದು ಆ್ಯಕ್ಟಿವ್ ಇದ್ದರೆ ಆಯಿತು. ಕೌಚಿ ಬೀಳೋದೆಲ್ಲ ಸ್ವಲ್ಪ ಲೇಟ್ ಆದರೂ ಏನೂ ತೊಂದರೆ ಇಲ್ಲ. ನೀವು ಯಾರು ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ. ಮಕ್ಕಳಿರುವವರು ನಾನು ನಿಮ್ಮ ಟೈಮ್ನಲ್ಲೇ ಡೆಲಿವರಿ ಆಗಿದ್ದು, ನನ್ನ ಮಗು ಹಾಗೆ ಮಾಡ್ತಿಲ್ಲ ಹೀಗೆ ಮಾಡ್ತಿಲ್ಲ ಅಂತ ಹೇಳಿ ಏನೂ ತೊಂದರೆ ಇಲ್ಲ. ಮತ್ತು ಈಗ ಮಕ್ಕಳು ಬಾಯಿಗೆ ಕೈ ಹಾಕ್ತಾ ಇರ್ತಾರೆ ಹೆಚ್ಚಾಗಿ. ಬಾಯಿಂದ ಕೈ ಎಳೆದು ತೆಗೆದು ಚಿಚ್ಚಿ ಮಾಡಬೇಡಿ ಆಯಿತಾ. ಅದೊಂದು ದೊಡ್ಡ ಮೈಲ್ ಸ್ಟೋನ್. ನಿಮ್ಮ ಮಕ್ಕಳು ಬೇಗ ಫುಡ್ಡನ್ನು ತೆಗೆದು ಬಾಯಿಗೆ ಹಾಕ್ಕೊಳ್ಬೇಕಾದ್ರೆ, ನಿಮಗೆ ನಿಮ್ಮ ಮಕ್ಕಳೇ ಫುಡ್ಡನ್ನು ಡೇಲನ್ನು ತಿಂತಾನಲ್ಲ, ಹಾಗೆ ನಿಮಗೆ ತಿನ್ನಬೇಕು ಅಂತ ಆಸೆ ಇದ್ದರೆ ಈಗ ಮಕ್ಕಳು ಬಾಯಿಗೆ ಕೈ ಹಾಕುವಾಗ ಸಲೈವ ಹೊರಗೆ ಬರ್ತದೆ, ಆದರೆ ಅದನ್ನು ಒರೆಸಿ ತೆಗೀರಿ. ಅದು ಬಿಟ್ಟು ಅವರ ಕೈಯನ್ನು ತೆಗಿಲಿಕ್ಕೆ ಹೋಗಬೇಡಿ. ಅದು ಕೂಡ ಒಂದು ಮೈಲ್ ಸ್ಟೋನ್. ಅದನ್ನು ಮಾಡಲಿಕ್ಕೆ ಕೂಡ ತುಂಬ ಬೇಕು ಅಂತ ಮಕ್ಕಳಿರ್ತಾರೆ. ಯಾಕೆಂದರೆ ಕೆಲವರು ಅಂದರೆ ಈ ಡೆಲಿವರಿ ಟೈಮ್ನಲ್ಲಿ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗಿ ಕೆಲವರು ಮಕ್ಕಳು ಅದರಿಂದಾಗಿ ಸ್ವಲ್ಪ ಅವರಿಗೆ ಈಗ ಈ ಮಸಲ್ಸ್ ಎಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಆಗುವಂಥದ್ದು ಸ್ವಲ್ಪ ಲೇಟಾಗಿ ಎಲ್ಲ ಆಗ್ತದೆ. ಅಂಥ ಮಕ್ಕಳು ಕೂಡ ಸ್ವಲ್ಪ ಟೈಮ್ ತಗೊಳ್ತಾರೆ. ಹಾಗೆ ನಿಮ್ಮ ಮಗು ಹಾಗೆ ಕೈ ಬಾಯಿಗೆ ಹಾಕ್ತಾ ಇದೆ ಮತ್ತು ಸೌಂಡ್ಸ್ ಮಾಡ್ತಾ ಇದೆ, ಇಂಟ್ರ್ಯಾಕ್ಟ್ ಮಾಡ್ತಾ ಇದೆ ಆದರೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಆಟ ಆಡೋದೆಲ್ಲ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ 4-4.5 ತಿಂಗಳು ಹಾಗೆ ಬೇಕು. ಕರೆಕ್ಟಾಗಿ ಬಾಯಿಗೆಲ್ಲ ಹಾಕೋದಾದರೆ 5 ತಿಂಗಳು ಹಾಗೆಲ್ಲ ಬೇಕು. ಟಾಯ್ಸ್ ಬಾಯಿಗೆ ಹಾಕಿದರೆ ಸಹ ತೊಂದರೆ ಇಲ್ಲ. ಮಕ್ಕಳ ಸೇಫ್ ಅಂದರೆ ಬೇಬಿ ಸೇಫ್ ಟಾಯ್ಸನ್ನು ನೀವು ಕೊಡ್ಬೋದು ಮಕ್ಕಳಿಗೆ ಬಾಯಿಗೆ ಹಾಕಲಿಕ್ಕೆ ಎಲ್ಲ ಟೀದರ್ ಅಂಥದ್ದೆಲ್ಲ ಕೊಡ್ಬೋದು. ಹಾಗೆ ಟೆನ್ಷನ್ ಮಾಡಬೇಡಿ. ಪ್ರತಿಯೊಂದು ಮಕ್ಕಳು ಡಿಫ್ರೆಂಟ್ ಇರ್ತಾರೆ, ಎಲ್ಲರೂ ಒಂದೇ ರೀತಿಯಲ್ಲಿರೋದಿಲ್ಲ ಅಲ್ವಾ. ಈಗ ನನ್ನ ಹೊಟ್ಟೆಯಲ್ಲೇ ಹುಟ್ಟಿ ಬಂದಂಥ ನನ್ನ ದೊಡ್ಡ ಮಗ ಆ ರೀತಿಯಲ್ಲಿದ್ದ. ಸೊ ಹಾಗಾಗಿ ಮತ್ತು ಇವನಿದ್ದಾನಲ್ಲ 2ನೇದು ಮತ್ತು ಈ 3ನೇದು ಸೇಮ್ ಆಯಿತಾ. ಅವರು ಮಾಡೋದು, ರಾತ್ರಿ ಮಲಗೋದು ಎಲ್ಲ ನೋಡುವಾಗ ಅದಕ್ಕೆ ನನಗೆ ಈಗಲೇ ನಾನು ಅಂದ್ಕೊಳ್ಳೋದು ಇವನು ಕೂಡ ಡೇಲನ್ನು ಹಾಗೆಯೇ ನೆಲದ ಮೇಲೆ ಇರೋದೇ ಜಾಸ್ತಿ. ಸೋಫಾ ಮೇಲೆ, ಕಿಟಕಿ ಮೇಲೆ, ಅಲ್ಲಿ ಇಲ್ಲಿ ಟೇಬಲ್ ಮೇಲೆ ಹತ್ತೋದಾದರೆ ಎಷ್ಟು ಕೆಲಸ ಆಗಲಿಕ್ಕುಂಟು ನೆಕ್ಸ್ಟ್ ನನಗೆ ಅಂತ ಹೇಳಿ ನಾನು ಇವಾಗಲೇ ಯೋಚನೆ ಮಾಡುವಂಥದ್ದು. ಯಾಕೆಂದರೆ ಏನೇ ಆಗಲಿ ಹೆಣ್ಣು ಮಕ್ಕಳು ಪೋಖ್ರಿ ಇರ್ತಾರೆ, ಬಟ್ ಗಂಡು ಮಕ್ಕಳೇ ಇರುವಾಗ ಉಂಟಲ್ಲ 3 ಗಂಡನ ಮಗ. ಕೆಲವರು ಬೊಬ್ಬೆ ಹಾಕ್ತಾ ಇದ್ದೀರಾ, 1 ಗಂಡು, ನನಗೆ 2 ಗಂಡು ಮಕ್ಕಳು, ಅವರು ಕೂಡ ತುಂಬ ಒಪ್ಪಾದ್ರ ಅಂತ ಹೇಳಿ. ಹಾಗಾದರೆ ನನ್ನ ಒಂದು ಹಾಲತ್ತನ್ನು ನೀವು ಯೋಚನೆ ಮಾಡಿ ನೋಡಿ ನನಗೆ ಏನಾಗ್ಬೋದು ಅಂತ ಹೇಳಿ. ಬಟ್ ಪರವಾಗಿಲ್ಲ, ನಾನು ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇನೆ. ಈಗ ನೆಕ್ಸ್ಟ್ ಬರುವಂಥ ವರ್ಸ್ಟ್ ಡೇಸ್, ನೆಕ್ಸ್ಟ್ ಬರುವಂಥ ಬೆಸ್ಟ್ ಡೇಸ್ ಎರಡನ್ನೂ ನಾನು ಅಕ್ಸೆಪ್ಟ್ ಮಾಡ್ತೇನೆ. ನೀವು ಕೂಡ ಹಾಗೆಯೇ ಎರಡನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಎರಡನ್ನೂ ನಮಗೆ ಕೊಡುವಂಥದ್ದು ದೇವರೇ ಅಲ್ವಾ. ಹಾಗಾಗಿ ಏನೂ ತೊಂದರೆ ಇಲ್ಲ. ದಿನಗಳು ಹೇಗೆ ಪಾಸ್ ಆಗ್ತದೆ ಅಂತ ಇಲ್ಲ ನೋಡಿ. ಈಗ ನನ್ನ ವ್ಲಾಗ್ಸನ್ನು ಮೊದಲಿಂದ ನೋಡ್ತಾ ಬಂದವರು ಹೀಗೆ ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದರೆ ನನ್ನ ಮಕ್ಕಳು ಎಷ್ಟು ಬೇಗ ದೊಡ್ಡವರು ಆಗ್ತಾರೆ, ಎಷ್ಟು ಬೇಗ ಸ್ಕೂಲಲ್ಲಾಗಿ ನೆಕ್ಸ್ಟ್ ಕಾಲೇಜಿಗೆ ರೀಚ್ ಆಗ್ತಾರೆ ನೋಡ್ತಾ ಇರಿ ಆಯಿತಾ. ಹೇಗೆ ಟೈಮ್ ಹೋಗ್ತದೆ ಅಂತಲೇ ಗೊತ್ತಾಗೋದಿಲ್ಲ. ಇಲ್ಲಿ ನಾನು ಯಾಕೆ ಕ್ಲೀನ್ ಮಾಡ್ಕೊಳ್ತಾ ಸೆಲ್ಫಿಗೆ ಇವತ್ತು ನಾನು ಬೇಡ ಅಂತ ಹೇಳಿದೆ. ಯಾಕಂದರೆ ನಾವು ಪೂಜೆಗೆಲ್ಲ ಹೋಗಿ ಬರುವಾಗ ಲೇಟ್ ಆಗ್ತದೇನೋ, ಮತ್ತು ಕರೆಕ್ಟಾಗಿ ಟೈಮ್ ಕೂಡ ಅವರಿಗೆ ಕೂಡ ಹೇಳಬೇಕಲ್ವ ಬರಲಿಕ್ಕೆ. ಇಲ್ಲಾಂದರೆ ಅವರು 9:30, 9:45 ಅಥವಾ 10 ಹಾಗೆಲ್ಲ ಬರ್ತಾರೆ. ಬಂದು 2 hours ಇದು ಕೆಲಸ ಮಾಡಿ ಹೋಗ್ತಾರೆ. ಇವತ್ತು ನಾನೇ ಬೇಡ ಹೇಳಿದೆ, ಯಾಕೆಂದರೆ ಕರೆಕ್ಟ್ ಟೈಮಿಂಗ್ಸ್ ಗೊತ್ತಿಲ್ಲದೆ ಮತ್ತು ಅಷ್ಟು ಬಟ್ಟೆ ಎಲ್ಲ ಏನು ಕೂಡ ಇರಲಿಲ್ಲ, ಹಾಗೆ ಬೇಡ ಅಂತ ಹೇಳಿದೆ. ಬರ್ತಾರೆ. ಹಾಗೆ ನೆಕ್ಸ್ಟ್ ಒಂದು ದೊಡ್ಡ ಕೆಲಸ ಅಂತ ಹೇಳಿದರೆ ಡೇಲನಿಗೆ ಬ್ರಷ್ ಮಾಡಿಸೋದು. ಅವನು ಬ್ರಷ್ ಮಾಡೋದಂತ ಹೇಳಿ ಖುಷಿಯಲ್ಲಿ ಬರ್ತಾನೆ. ಯಾಕೆಂದರೆ ಪೇಸ್ಟ್ ತಿನ್ನಲಿಕ್ಕೆ ಸಿಗ್ತದೆ ಅಲ್ವ, ಸ್ವೀಟ್ ಇರುವಂಥದ್ದು. ಪೇಸ್ಟ್ ತಿನ್ನೋದಂದರೆ ತುಂಬ ಇಷ್ಟ. ಹಾಗೆ ಅವನು ಬರುವಂಥದ್ದು ಖಾಲಿ ಪೇಸ್ಟ್ ತಿನ್ನಲಿಕ್ಕೆ ಮಾತ್ರ. ಪೇಸ್ಟ್ ತಿಂದಾದ ನಂತರ ಒದ್ದಾಡುವಂಥದ್ದೇ ಸ್ಟೂಲ್ ಮೇಲೆ ನಿಂತ್ಕೊಂಡು. ಹಲ್ಲು ಉಜ್ಜೋದು ಬೇಡ ಅವನಿಗೆ, ಖಾಲಿ ಅವನಿಗೆ ಪೇಸ್ಟ್ ತಿಂದು ಬ್ರಷನ್ನು ಕಚ್ಚಲಿಕ್ಕೆ ಕೊಟ್ಟರೆ ತುಂಬ ಖುಷಿ. ನಾನು ವಾಯ್ಸ್ ಓವರ್ ಕೊಡುವಾಗ ಬಂದಿದ್ದಾನೆ, ಇಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ. ಹಾಗೆ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೇನೆ. ಲಂಚ್ ಬಾಕ್ಸ್ ಇದು, ಹನಿ ಇದು ಮತ್ತು ಕ್ಯಾಶು, ಅದು ಆಲ್ರೆಡಿ ಇರುವಂಥದ್ದೇ ನಮ್ಮದು. ಲಂಚ್ ಬಾಕ್ಸ್ ಒಂದು ಹೊಸ ಆ್ಯಡ್ ಆನ್ ಮತ್ತು ನೈಫ್ಸ್ ಕೂಡ. ನಾನಿಲ್ಲಿ ವಾಟ್ಸಪ್ ನಂಬರನ್ನು ಮೆನ್ಷನ್ ಮಾಡಿದ್ದೇನೆ. ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿ. ನೀವು ಅವಾಗ ಯಾರ್ದಾದ್ರೂ ಒಬ್ರದ್ದು ಡಿ ಪಿ ನೋಡ್ತೀರಾ ಅಲ್ವಾ ಹೋಗಿ, ಹಾಗೆ ನಂದು ಆ ಒಂದು ವಾಟ್ಸಪ್ ನಂಬರಲ್ಲಿ ಡಿ ಪಿ ನೋಡುವಾಗ ನಿಮಗೆ ಮಾಮ್ ಮೇಡ್ ಅಂತ ಹೇಳಿ ಕಾಣ್ತದೆ. ನಮ್ಮ ಲಂಚ್ ಬಾಕ್ಸಸ್, ನಮ್ಮ ಒಂದು ಈ ಬಿಸ್ನೆಸ್ ಇದು ಬ್ರ್ಯಾಂಡ್ ನೇಮ್ ಏನಿದೆ ಅದು ಮಾಮ್ ಮೇಡ್ ಅಂತ ಹೇಳಿ. ಹಾಗೆ ಅಲ್ಲಿ ನಿಮಗೆ ಕೆಳಗೆ ಕ್ಯಾಟಲಾಗ್ ಅಂತ ಹೇಳಿ ಇರ್ತದೆ. ಅದರಲ್ಲಿ ಕ್ಯಾಶ್ಯೂಸ್, ಅದರ ಒಂದು
ಟೈಪ್ಸ್ ಮತ್ತು ಅದರ ರೇಟ್ಸ್, ಹಾಗೆಯೇ ಲಂಚ್ ಬಾಕ್ಸಸ್, ಅದರ ರೇಟ್ಸ್, ಲಂಚ್ ಬಾಕ್ಸ್ ಎಲ್ಲ ನಿಮಗೆ ಫ್ರೀ ಶಿಪ್ಪಿಂಗ್ ಇರ್ತದೆ. ನಿಮಗೆ ಇದು ಡೆಲಿವರಿ ಚಾರ್ಜಸ್ ಇರೋದಿಲ್ಲ, ಫ್ರೀ ಡೆಲಿವರಿ ಇರ್ತದೆ. ಹಾಗೆ ಹನಿ ಕೂಡ ಇದೆ, ಅದು ಕೂಡ ಫ್ರೀ ಡೆಲಿವರಿ ನಿಮಗೆ. ಒಂದು kg ಬರ್ತದೆ, 1 ಲೀಟರ್ ಹನಿ, ಒಂದು ಬಾಟಲ್ ಅಂತ ಹೇಳಿದರೆ ಆ ಒಂದು ಹನಿ 500 ರುಪೀಸ್. ಎಕ್ಸ್ಟ್ರಾ ಡೆಲಿವರಿ ಚಾರ್ಜಸ್ ಎಲ್ಲ ಏನೂ ಇಲ್ಲ, ಆರ್ಗ್ಯಾನಿಕ್ ಹನಿ. ಹಾಗೆ 1/2 ಲೀಟರ್ ಇದು ಕೂಡ ಇದೆ. ಡೇಲನ್ ಮಮ್ಮ ಅಂತ ಕರೆಯುವಾಗ ನನಗೆ ಖುಷಿ ಆಗುವಂಥದ್ದು, ಯಾಕಂದರೆ ನಾನು ಅವನಿಗೆ ಎಷ್ಟು ಸ್ಪೀಚ್ ಡಿಲೇ ಬರ್ತದೆ ಅನ್ನುವಂಥದ್ದು ನನಗೆ ಅನ್ಎಕ್ಸ್ಪೆಕ್ಟೆಡ್, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ January 1ಗೆ ಕಾಯ್ತಾ ಇದ್ದ ಕಾಣ್ತದೆ ಅವನು, 2026ಗೆ ಮಾತಾಡಲಿಕ್ಕೆ. ಹಾಗೆ ಆಗಿಂದ ಸ್ಟಾರ್ಟ್ ಮಾಡಿದ್ದವನು. ಹಾಗೆ ನಮ್ಮ ಚಿಕ್ಕವನು ಕೂಡ ಅದೇ ದಿನ 1ಗೆ ಹೀಗೆ ಕೌಚಿ ಬಿದ್ದದ್ದೆಲ್ಲ. ಹಾಗೆ ಈಗ ಅಂತೂ ತುಂಬ ಖುಷಿ ಆಗ್ತದೆ ಅವನು ಕರೆಯುವಾಗ. ಸುಮ್ಮನೆ ಆದರೂ ಕರಿತಾನೆ ಇರ್ತಾನೆ, ಏನು ವಿಷಯನೇ ಇರೋದಿಲ್ಲ, ಸುಮ್ಮನೆ ಆದರೂ ಕರಿತಾನೆ ಇರ್ತಾನೆ. ಆದರೂ ಪರವಾಗಿಲ್ಲ, ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದಲ್ಲ ಅನ್ನುವಂಥದ್ದೇ ಖುಷಿ. ಹಾಗೆ ನನಗೆ ಇನ್ನು ಡೇಲನಿಗೆ ಬ್ರೇಕ್ಫಾಸ್ಟ್ ಕೊಡಲಿಕ್ಕಿದೆ. ಅವನು ಕೂಡ ಬ್ರೆಡ್ಡೇ ತಿನ್ನುವಂಥದ್ದು. ಏನು ಪ್ರಿಫರ್ ಮಾಡ್ತಾನೆ ಅಂತ ಹೇಳಿ ಗೊತ್ತಿಲ್ಲ, ಇನ್ನು ನೋಡಬೇಕಷ್ಟೇ. ಬ್ರೆಡ್ ಜೊತೆಗೆ ಬಟರ್ ಹಾಕಿ ಕೊಟ್ಟರೆ ಅವರಿಗೆ ಇಷ್ಟ. ಹಾಗೆ ಇವರಿಬ್ಬರನ್ನು ಒಟ್ಟಿಗೆ ಬಿಟ್ಟು ಹೋಗಲಿಕ್ಕೆ ಧೈರ್ಯ ಬರೋದಿಲ್ಲ ನೋಡಿ. ಹೀಗೆ ಕುಷನ್ನೆಲ್ಲ ಇಡುವಂಥದ್ದು, ಏನಾದರೂ ಉಪದ್ರ ಮಾಡುವಂಥದ್ದು ಮಾಡ್ತಾನೆ ಇರ್ತಾನೆ. ಪ್ರೀತಿ ಉಂಟು, ತುಂಬ ಪ್ರೀತಿ ಉಂಟು ನೋಡಿ. ಅವನು ಪಿಕಬು ಮಾಡ್ತಾ ಇದ್ದಾನೆ, ಅವನಿಗೆ ಹೇಳಲಿಕ್ಕೆ ಗೊತ್ತಿಲ್ಲ ಇದು ಪಿಕಬುನೇ ಅಂತ ಹೇಳಲಿಕ್ಕೆ ಅವನಿಗೆ ಗೊತ್ತಿಲ್ಲ. ಬಟ್ ಹಾಗೆ ಆ್ಯಕ್ಷನ್ ಮಾಡ್ತಾ ಇದ್ದಾನೆ. ಅವನಿಗೆ ಸಿಯಾನ್ ಮಾಡ್ತಾ ಇದ್ದ, ಹೀಗೆ ಸಿಯಾನಿಗೆ ಚಿಕ್ಕವನಿಗೆ ಕೂಡ ಮಾಡ್ತಾನೆ. ಹಾಗೆ ಅವನಿಗೆ ಆ ರೀತಿ ಒಂದು ಅಂದರೆ ಆ್ಯಕ್ಟಿವಿಟಿ ಅದು ಅಂತ ಹೇಳಿ ಗೊತ್ತು, ಪಿಕಪ್ ಅಂದರೆ ನಗಾಡಿಸ್ಬೋದು ಅಂತ ಹೇಳಿ. ಆದರೆ ಅದು ಹೇಳಲಿಕ್ಕೆ ಬಾಯಲ್ಲಿ ಗೊತ್ತಾಗೋದಿಲ್ಲ. ಚಿಕ್ಕವನಿಗೆ ಕೂಡ ಹೀಗೆಲ್ಲ ಕೂತ್ಕೊಂಡು ಮಾತಾಡಿದರೆ, ಆಟಾಡಿದರೆ ತುಂಬ ಖುಷಿ ಆಗ್ತದೆ. ಇವತ್ತಿನ ಬ್ಲಾಗಲ್ಲಿ ನಾನೇನು ಜಾಸ್ತಿ ಇನ್ಕ್ಲೂಡ್ ಮಾಡಲಿಲ್ಲ. ನನಗೆ ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲ ತೆಗಿಲಿಕ್ಕಿತ್ತು, ಅದನ್ನೆಲ್ಲ ತೆಗೆದೆ. ಸೋಫಾ ಎಲ್ಲ ಒಮ್ಮೆ ಕ್ಲೀನ್ ಮಾಡಿಕೊಂಡೆ. ನಾನು ಸೋಫಾ ಕವರಿದ್ದು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಆಯಿತಾ. ತುಂಬ ಮಂದಿ ಕೇಳ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ, ನೀವು ಪರ್ಚೇಸ್ ಮಾಡ್ತೀರಾದರೆ ಮಾಡ್ಕೊಳ್ಳಿ. ನಾನು ಅಲ್ಲಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಹಾಗೆ ನಿಮಗೆ ವಾಟ್ಸಪ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೇನೆ. ಟಿಫಿನ್ ಬಾಕ್ಸಸ್ ಮತ್ತು ಹನಿ ಏನಾದರೂ ಬೇಕಿದ್ದರೆ ನೀವು ಅಲ್ಲಿಂದ ವಾಟ್ಸಪ್ ಮಾಡಿ, ಕಾಲ್ ಮಾಡಿಬಿಡಿ, ವಾಟ್ಸಪ್ ಮಾಡಿ, ಆಯಿತಾ. ಹಾಗೆ ಚಾನಲ್ ನಿಮಗೆ ವೀಡಿಯೋಸ್ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಡೈಲಿ ಏನಾದರೂ ಒಂದು ಕಾಂಟೆಂಟನ್ನು ಮಾಡಿ ಹಾಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೇನೆ. ಹೀಗೇ ನಿಮ್ಮ ಸಪೋರ್ಟ್ ಇರಲಿ, ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.